ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ನಾಟಿ ಸ್ಟೈಲ್ ಚಿಕನ್ ಗ್ರೇವಿ. ಅದನ್ನು ಮಾಡುವ ವಿಧಾನ ಮತ್ತೆ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ಒಂದ್ಸಲ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಪಾನ್ ತಗೊಂತಾ ಇದ್ದೀನಿ. ಅದೆಲ್ಲ ಫ್ರೈ ಮಾಡ್ಕೊಬೇಕಲ್ಲ ಸೊಪ್ಪುಗಳೆಲ್ಲನೂ, ಅದಕ್ಕೆ ನೋಡಿ ಎಣ್ಣೆ ಕಾದಿದೆ. ಅದಕ್ಕೆ ಒಂದಿಡಿ ಪಾಲಕ್ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ತೊಳೆದು, ಸ್ವಲ್ಪ ಪುದೀನ ಸೊಪ್ಪು, ಮತ್ತೆ ಸ್ವಲ್ಪ ಮೆಂತ್ಯ ಸೊಪ್ಪು. ಅಂದ್ರೆ ಎಲ್ಲ ಒಂದೊಂದು ಅರ್ಧ ಅರ್ಧ ಇಡಿ ಸಾಕು. ಒಂದು 10 ಹಸಿಮೆಣಸಿನಕಾಯಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಇದನ್ನ ನೀರಲ್ಲಿ ಬೇಯಿಸಿನೂ ಪೇಸ್ಟ್ ಮಾಡ್ಕೋಬಹುದು. ಆದ್ರೆ ಯಾವುದೇ ಇದ್ ಮಾಡ್ಬೇಕಾದ್ರೆ ಗ್ರೇವಿನ ಎಣ್ಣೆಲಿ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ ಅಷ್ಟೆಲ್ಲ ಸೊಪ್ಪು ಹಾಕೊಂಡ್ರೆ ಇಷ್ಟೇ ಆಗಿದ್ದು. ಇದಿಷ್ಟು ಸೊಪ್ಪಲ್ಲಿ 3.5 ಕೆಜಿ ಚಿಕನ್ ಗ್ರೇವಿ ಮತ್ತೆ 1.5 ಕೆಜಿ ಬಿರಿಯಾನಿಗೆ ಹಾಕೊಂಡಿರೋದು. ಕ್ವಾಂಟಿಟಿ ನೀವು ಎಷ್ಟು ಚಿಕನ್ ತಗೋತೀರಾ ಅದ್ರ ಮೇಲೆ ಎಷ್ಟು ಹಾಕೋಬೇಕು ಅಂತ ನೋಡಿ ಹಾಕೊಳ್ಳಿ. ಅದನ್ನ ಎಲ್ಲ ಬಿಸಿ ಎಲ್ಲ ಸ್ವಲ್ಪ ತಣ್ಣಗಾಗಿ ಬಿಟ್ಟಿದೆ. ನೋಡಿ ಇವಾಗ ಅದನ್ನ ನೀರ್ ಸೇರಿಸ್ಕೋಬಾರ್ದು, ಅದ್ರಲ್ಲಿರೋ ತೇವಾಂಶನೇ ಸಾಕು. ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಚೆನ್ನಾಗಿ ಬರುತ್ತೆ. ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಒಂದು ಪಾತ್ರೆ ತಗೊಂತಾ ಇದ್ದೀನಿ. ಅದಕ್ಕೆ ಎಣ್ಣೆ ಹಾಕೊಂಡು ಸ್ವಲ್ಪ ಎಣ್ಣೆ ಎಲ್ಲ ಕಾದ್ಮೇಲೆ ಒಂದ್ 7ರಿಂದ 8 ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ ಹಾಕೊಳ್ಳಿ. ಮತ್ತೆ ಬೆಳ್ಳುಳ್ಳಿನ ಸುಮಾರಾಗೆ ಎರಡೆರಡು ಭಾಗ ಮಾಡಿ ಜಜ್ಜಿ ಇಟ್ಕೊಂಡಿದೆ. ಚಿಕನ್ ಗ್ರೇವಿಗೆ ಯಾವಾಗ್ಲೂ ಅಷ್ಟೇ ಬೆಳ್ಳುಳ್ಳಿನೇ ಚೆನ್ನಾಗಿ ಟೇಸ್ಟ್ ಕೊಡೋದು. ಮತ್ತೆ ಒಂದ್ ಇಡಿಯಷ್ಟು ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪು ಅದಷ್ಟನ್ನು ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂತಾ ಇದ್ದೀನಿ. ನೋಡಿ ಎಲ್ಲ ನೀಟಾಗಿ ಎಣ್ಣೆಗೆ ಹಾಕೊಂಡು ನಂತರ ಚಿಕನ್ ಎಲ್ಲ ಫಸ್ಟ್ ತೊಳೆದು ನೀರೆಲ್ಲ ಸೋರಿಸಿ ಇಟ್ಕೊಂಡಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂತಾ ಇದ್ದೀನಿ. ಅಂದ್ರೆ ಸ್ಟಾರ್ಟಿಂಗ್ ಜಾಸ್ತಿ ಹಾಕೋಬಾರ್ದು, ಲಾಸ್ಟಿಗೆ ಬೇಕಾದ್ರೆ ಟೇಸ್ಟ್ ನೋಡ್ಕೊಂಡು ಹಾಕೋಬಹುದು. ಮತ್ತೆ ಅರ್ಧ ಸ್ಪೂನ್ ಅರಿಶಿನ ಪುಡಿ ಎರಡು ಹಾಕೊಂಡು ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಚಿಕನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮಿಕ್ಸ್ ಮಾಡ್ಕೊಳ್ಳಿಕ್ ಸ್ವಲ್ಪ ಕಷ್ಟ ಆಗ್ತಿದೆ. ನೋಡಿ ನಿಧಾನಕ್ಕೆ ಎಲ್ಲನೂ ನೀಟಾಗಿ ಕರಿಬೇವಿನ ಸೊಪ್ಪು, ಮೆಣಸು ಮತ್ತೆ ಉಪ್ಪು ಇದಿಷ್ಟನ್ನು ಕ್ಲೀನಾಗಿ ಎಲ್ಲದಕ್ಕೂ ಕವರ್ ಆಗಬೇಕು. ನೋಡಿ ಈ ತರ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಚಿಕನ್ದೆಲ್ಲ ಸ್ಮೆಲ್ಲು ಮತ್ತೆ ನೀರೆಲ್ಲ ಕಮ್ಮಿ ಆಗಬೇಕು. ಅದನ್ನ ಪ್ಲೇಟ್ ಮುಚ್ಚಿಬಿಟ್ಟು ಅದಕ್ಕೆ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, 10ರಿಂದ 15 ಗೋಡಂಬಿ, ಒಂದು 20-25ರಷ್ಟು ಮೆಣಸು. ನೀವು ಖಾರ ಎಷ್ಟು ಬೇಕು ಅಷ್ಟಕ್ಕೆ ನೋಡಿ ಹಾಕೊಳ್ಳಿ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಪುಡಿ ಹಾಕೋತಾ ಇದ್ದೀನಿ. ಇದಿಷ್ಟು ಮಸಾಲೆನ ನಾನು ಫಸ್ಟೇ ಹೇಳಿದ್ನಲ್ಲ, 3.5 ಕೆಜಿ ಚಿಕನ್ದು ಗ್ರೇವಿ ಮತ್ತೆ 1.5 ಕೆಜಿ ಬಿರಿಯಾನಿಗೆ ಎರಡು ಒಂದೇ ಮಸಾಲೆ ಮಾಡ್ಕೊಂಡಿರೋದ್ರಿಂದ ಎರಡಕ್ಕೂ ಹಾಕೋಬೇಕು. ಅದಕ್ಕೆ ಇಷ್ಟು ಹಾಕೊಂಡಿದ್ದೀನಿ. ನೋಡಿ ಈ ತರ ನೀಟಾಗಿ ನೈಸ್ಗೆ ಗ್ರೈಂಡ್ ಮಾಡ್ಕೋಬೇಕು. ಗೋಡಂಬಿ ಹಾಕಿದ್ರೆ ಯಾವುದೇ ಗ್ರೇವಿ ಮಾಡ್ಲಿ ಇಲ್ಲ ಬಿರಿಯಾನಿ ಮಾಡ್ಲಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗೋಡಂಬಿಯಿಂದ. ನೋಡಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಚಿಕನ್ ಎಲ್ಲ ನೀಟಾಗಿ ಬೆಂದಿದೆ. ಅದನ್ನ ಮತ್ತೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರ್ ಗೊತ್ತಾಗುತ್ತೆ ಕಡಿಮೆ ಆಗಿದೆ ಅಂದ್ಮೇಲೆ ಚಿಕನ್ ಎಲ್ಲ ಬೆಂದಿರುತ್ತೆ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ನಮ್ಮ ಮನೇಲಿ ಎಲ್ಲರಿಗೂ ಲೆಗ್ ಪೀಸ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಸ್ವಲ್ಪ ಸ್ವಲ್ಪ ಚಿಕನ್ ದಪ್ಪ ಹೊಡಿಸಿದ್ದಾರೆ ಲೆಗ್ ಪೀಸ್ನ. ಮತ್ತೆ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಕ್ಕೆ ಇಟ್ಕೋಬೇಕು. ನೋಡಿ ಇವಾಗೆಲ್ಲ ನೀಟಾಗಿ ಬೆಂದಿದೆ. ಅದಕ್ಕೆ 2 ಈರುಳ್ಳಿ, 1 ಕ್ಯಾಪ್ಸಿಕಮ್ಮು, 2 ಟೊಮೊಟೊ ಇದಿಷ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅಂದ್ರೆ ಟೊಮೊಟೊ ಬೇರೆ ಇದೆಲ್ಲ ಬೇರೆ ಬೇರೆ ಆಗುತ್ತೆ. ಅದರಿಂದ ಒಂದ್ 2 ನಿಮಿಷ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಒಂದ್ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಅಂದ್ರೆ ಮಸಾಲೆ ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಕಡಿಮೆನೇ ಇರಬೇಕು ಗ್ರೇವಿಗೆ ಯಾವಾಗ್ಲೂ. ಅದಕ್ಕೆ 2 ಸ್ಪೂನ್ ಹಾಕೊಂಡಿದ್ದೀನಿ. ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಅಷ್ಟೇ, ನಾನು ಬಿರಿಯಾನಿಗೆ ಮತ್ತೆ ಗ್ರೇವಿಗೆ ಎರಡಕ್ಕೂ ಮಾಡ್ಕೊಂಡಿದ್ದೀನಿ. ನೋಡಿ ಎಲ್ಲ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ತೆಂಗಿನಕಾಯಿ ಅದೆಲ್ಲ ರುಬ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದೊಂದು ಸ್ಪೂನು, ಮತ್ತೆ ಗ್ರೀನ್ ಕಲರ್ ಮಸಾಲೆ 2 ಸ್ಪೂನು, ಮತ್ತೆ 2 ಸ್ಪೂನ್ ಚಿಲ್ಲಿ ಪೌಡ್ರು, 2 ಸ್ಪೂನ್ ಪೆಪ್ಪರ್ ಪೌಡ್ರು, ಮತ್ತೆ ಸ್ವಲ್ಪ ಧನಿಯಾ ಪುಡಿ ಸಪ್ರೇಟ್ ಹಾಕೊಂಡಿದ್ದೀನಿ. ಧನಿಯಾ ಪುಡಿ ಅದಕ್ಕೆ ಖಾರ ಏನು ಮಿಕ್ಸ್ ಮಾಡಲಿಲ್ಲ ನಾನು. ನೋಡಿ ಇದು ಸಪ್ರೇಟ್ ಪೌಡ್ರ್ ಮಾಡ್ಕೊಂಡಿರೋದು ನಾನು ಧನಿಯಾ ಪುಡಿನ. ಅದನ್ನು ಹಾಗೇನೆ 2ರಿಂದ 3 ಸ್ಪೂನ್ ಹಾಕೊಂಡು 1 ಸ್ಪೂನ್ ಗರಂ ಮಸಾಲ ಇದಿಷ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ನಾಟಿ ಸ್ಟೈಲು ಎಷ್ಟು ಚೆನ್ನಾಗಿದೆ, ಘಮ ಘಮ ಅಂತ ಬರ್ತಿದೆ. ಅಂದ್ರೆ ಬರೀ ಬೆಳ್ಳುಳ್ಳಿ ಮತ್ತೆ ಪೆಪ್ಪರೇ ಹಾಕೊಂಡೇ ಮಾಡ್ಬೋದು. ಇದೇ ತರ ಸೇಮ್ ಪೆಪ್ಪರ್ ಚಿಕನ್ ಫ್ರೈ ತರ ಆಗುತ್ತೆ. ಸ್ವಲ್ಪ ನೀರೆಲ್ಲ ಕಡಿಮೆ ಆಗಬೇಕು, ಚೆನ್ನಾಗಿ ಬರುತ್ತೆ ಅವಾಗ್ಲೇನೆ. ನೋಡಿ ಈ ತರ ನೀಟಾಗಿ ಮಿಕ್ಸ್ ಮಾಡಿ ಕೈ ಬಿಡಬಾರ್ದು, ಯಾಕೆಂದ್ರೆ ಇವಾಗೆಲ್ಲ ಸ್ವಲ್ಪ ಮಸಾಲೆ ಸೇರಿಸಿರೋದ್ರಿಂದ ತಳ ಹಿಡಿಯುತ್ತೆ. ಅದರಿಂದ ಸ್ವಲ್ಪ ಕೈ ಬಿಡ್ದಂಗೆ ಆಡಿಸ್ತಾ ಇರಬೇಕು. ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಈಗ ಪ್ಲೇಟ್ ಮುಚ್ಚಿ 10 ನಿಮಿಷ ಬೇಯ್ಲಿಕ್ಕೆ ಬಿಡಬೇಕು. ನೋಡಿ ಈಗೆಲ್ಲ ನೀಟಾಗಿ ಬೆಂದಿದೆ, ಚೆನ್ನಾಗಿ ಬಂದಿದೆ ಗ್ರೇವಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನ ಮತ್ತೆ ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ಇದು ಅಂದ್ರೆ ಪೂರಿ, ಚಪಾತಿ, ಬಿರಿಯಾನಿಗೆಲ್ಲ ಚೆನ್ನಾಗಿರುತ್ತೆ ಗ್ರೇವಿ. ಮತ್ತೆ ಇದೇ ತರ ಬರೀ ಪೆಪ್ಪರ್ ಪೌಡ್ರು ಮತ್ತೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇದಿಷ್ಟರಲ್ಲಿ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನ ನೆಕ್ಸ್ಟ್ ರೆಸಿಪಿಲಿ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ನನಗೆ ಇವಾಗ ಇಲ್ಲಿ ಚಿಕನ್ ಜಾಸ್ತಿ ಹಾಕೊಂಡಿರೋದೇ ಮಿಕ್ಸ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತಿರೋದು.
ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ತುಂಬ ಚೆನ್ನಾಗೂ ಬೆಂದಿದೆ. ಸಾಕು ಇಷ್ಟಿದ್ರೆ. ನೀಟಾಗಿದೆ ಎಲ್ಲ. ನೋಡಿ ಘಮ ಘಮ ಅಂತ ಇದೆ. ಕರ್ಬೇವಿನ ಸೊಪ್ಪು ಮತ್ತು ಇದೆಲ್ಲ ಫ್ಲೇವರ್ ಘಮ ಘಮ ಅಂತಿದೆ. ನೀವು ಮನೇಲಿ ಒಂದ್ಸಲ ಮಾಡ್ಕೊಂಡು ಇದೇ ಥರ ಟ್ರೈ ಮಾಡಿ. ತುಂಬ ರೆಸಿಪಿಗಳು ಬರುತ್ತೆ ಚಿಕನಲ್ಲೇ ಮಾಡ್ಕೊಬೋದು. ನೆಕ್ಸ್ಟ್ ಎಲ್ಲ ಮಾಡಿ ಬೇರೆ ಬೇರೆ ರೆಸಿಪಿ ಎಲ್ಲ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಮನೇಲಿ ಒಂದ್ಸಲ ಮಾಡಿಕೊಂಡು ರೆಸಿಪಿನ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.